ಬೆಂಗಳೂರಲ್ಲಿ ಕಟ್ತಾ ಇರೋ 15,000 ರೂಪಾಯಿ ಬಾಡಿಗೆನ ಇಲ್ಲಿ EMI ಪರಿವರ್ತನೆ ಮಾಡಿ ನಿಮ್ದು ಸ್ವಂತ ಮನೆ ಮಾಡ್ಕೊಳ್ಳಿ ಸರ್. ಇದು 3.5 ಎಕರೆ ಲೇಔಟು, ಮೋರಿ ಕೆಲಸ ಆಗಿದೆ, ಡ್ರೈನೇಜ್ ವರ್ಕ್ ಆಗಿದೆ, ವಾಟರ್ ಕನೆಕ್ಷನ್ನು, ಸೈಟ್ ನಂಬರ್ಸು, ಮಾರ್ಕೇಶನ್ನು ಮತ್ತು ಸ್ಲ್ಯಾಬ್ ವರ್ಕ್ ಮುಗಿದಿದೆ, ಕರೆಂಟ್ ಕೆಲಸನೂ ನಡೀತಾ ಇದೆ. ನೋಡಿ, ಈಗ ನಿಮಗೆ ಮ್ಯಾಪಲ್ಲೇ ತೋರಿಸ್ತಾ ಇದ್ದೀವಿ. ಮಾಗಡಿ ರೋಡು ಮತ್ತು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಿಂದ ತುಂಬ ಹತ್ರ ಇದೆ ನಮ್ಗೆ. ನೀವು ನೋಡ್ತಾ ಇರ್ಬೋದು, BMTC ಬಸ್ ಸ್ಟಾಪಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇರೋದು. ಈ ಕಡೆ ಜಸ್ಟ್ 10 ಮಿನಿಟ್ಸ್ ಡ್ರೈವ್ ಒಳಗಡೆ ನೀವು ಚಳ್ಳೆಘಾಟ ಮೆಟ್ರೋ ಸ್ಟೇಷನ್ ಸಿಗುತ್ತೆ ಸರ್. ನಿಮಗೆ ಬೆಂಗಳೂರಲ್ಲಿ ಮನೆ ಕಟ್ಟೋ ಆಸೆ ಇದ್ದರೆ ಬನ್ನಿ, ನಿಮಗೆ ಸೈಟ್ ಜೊತೆಗೆ ಮನೇನೂ ನಾವೇ ಕಟ್ಟಿಸ್ಕೊಡ್ತೀವಿ. ನಮ್ಮ ಲೇಔಟು ಎಲ್ಲೋ ಊರಿಂದ ತುಂಬ ದೂರ ಮಾಡಿಲ್ಲ, ಜಸ್ಟ್ ನಮ್ಮ ಕಾಂಪೌಂಡಿಂದ ಹೊರಗಡೆ ನೋಡಿ ತುಂಬ ದೊಡ್ಡ ದೊಡ್ಡ ಮನೆಗಳಿದೆ. ಸಣ್ಣ ಪುಟ್ಟ ಕೆಲಸ ಮಾಡೋರು ಕೂಡ ಸೈಟ್ ತೊಗೋಬೇಕು ಅಂದರೆ ನಮ್ಮನ್ನು ಭೇಟಿ ಮಾಡಿ ವಿತ್ ಸೈಟ್ ಜೊತೆಗೆ ಮನೇನೂ ಕಟ್ಕೊಂಡು ತಿಂಗಳಿಗೆ ಒಂದು 15,000 20,000 EMI ಒಳಗಡೆ ನಿಮ್ಮ ಸ್ವಂತ ಮನೆ ಮಾಡ್ಕೊಳ್ಳಿ ಸರ್. ನಮಸ್ಕಾರ, ನನ್ನ ಹೆಸರು ಯತೀಶ್ ಅಂತ ಹೇಳ್ಬಿಟ್ಟು, ನಾವು ಕಡೂರು ಕಡೆಯವರು. ನಾನು ಟೀಚರ್ ಕೆಲಸ ಮಾಡ್ತೀನಿ. ನಮಗೆ ಇಲ್ಲಿ ಬೆಂಗಳೂರಿಗೆ ಒಂದು 12 ವರ್ಷ ಆಯಿತು. ನಾವು 12 ವರ್ಷ ಆದರೂ ಸಹಿತ ಯಾವುದೋ ಮನೆ ಮಾಡ್ಕೊಂಡಿರಲಿಲ್ಲ, ಏನೂ ಇರಲಿಲ್ಲ. ನಮಗೆ CR ಪ್ರಾಪರ್ಟಿ ಕಡೆಯಿಂದ ಸೈಟು ಕೊಟ್ಟು ಮನೆಯೂ ಕಟ್ಟಿಸ್ಕೊಟ್ರು. ನಮಗೆ ಹೇಗೆ ಬಡ್ಜೆಟಿಗೆ ಬೇಕೋ ಆ ರೀತಿ ಕಟ್ಟಿಸ್ಕೊಡ್ತಾರೆ. ಮತ್ತು ವಾಸ್ತು ಪ್ರಕಾರನೂ ಇರುತ್ತೆ, ಮತ್ತು ಬಡ್ಜೆಟ್ಟು ಕಮ್ಮಿ, ಬೆನಿಫಿಷಿಯಲ್ ಆಗಿ ಕಟ್ಟಿಸ್ಕೊಡ್ತಾರೆ. ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿಟ್. ಗೆಳೆಯರಿ, ಯಾರೆಲ್ಲ ಪೀಣ್ಯ, ಮಾಗಡಿ ರೋಡ್, ತಾವರೆಕೆರೆ ಸೈಡಲ್ಲಿ ಸೈಟ್ಸ್ ಹುಡುಕ್ತಿದ್ರು ನೋಡಿ, ಅಂಥವ್ರಿಗಾಗಿ ಇಲ್ಲಿ ನಿಮಗೆ ತುಂಬಾನೇ ಬೆಸ್ಟ್ ಆಗಿರುವಂಥ ಸೈಟ್ಸ್ ಅವೈಲೇಬಲ್ ಇದೆ. ಡೈರೆಕ್ಟ್ ಆಗಿ ಇಲ್ಲಿಂದ ನಿಮಗೆ ಹಾಫ್ ಸೈಟ್ ಆಗಿರ್ಬೋದು, ಫುಲ್ ಸೈಟ್ ಆಗಿರ್ಬೋದು, ಈಸಿಲಿ ನೀವು ಪರ್ಚೇಸ್ ಮಾಡ್ಬೋದು. ಹಾಗೂ ಮುಂದೆ ಬೆನಿಫಿಟು ಸಹಿತ ಬೆಸ್ಟ್ ಆಗಿರುತ್ತೆ. ಹಾಗೂ ನಿಯರ್ ಬೈ ಎಲ್ಲ ನೀವು ಲೊಕೇಶನ್ ನೋಡೋದಾದ್ರೆ ತುಂಬಾನೇ ಬೆಸ್ಟ್ ಲೊಕೇಶನ್ ಅಲ್ಲಿ ಈ ಒಂದು ಲೇಔಟ್ ರೆಡಿ ಮಾಡಿದ್ದಾರೆ. ಹಾಗೂ ಇಲ್ಲಿನ ಸರ್ನು ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ ನಿಮ್ಮ ಕಂಪ್ನಿ ಬಗ್ಗೆ ಹೇಳಿ ಸರ್. ಎಷ್ಟು ವರ್ಷದಿಂದ ನಿಮ್ಮ ಕಂಪ್ನಿ ರನ್ ಮಾಡ್ತಾ ಇದ್ದೀರಾ? ನಾವು ಸುಮಾರು ಒಂದು 10 ವರ್ಷದಿಂದ ಕಂಪ್ನಿ ರನ್ ಮಾಡ್ತಾ ಇದ್ದೀವಿ. ಹಾಂ ಸರ್. ನಮಗೆ ಈ ಲೇಔಟಲ್ಲಿ ನಮಗೆ ಪೇಪರ್ ನಾಲೆಜ್ ತುಂಬ ಚೆನ್ನಾಗಿದೆ. ಓಕೆ. ನಾವು ಫಸ್ಟು ಲಾಯರ್ ಹತ್ರ ಜೂನಿಯರ್ ಆಗಿ ವರ್ಕ್ ಮಾಡಿ ಡಾಕ್ಯುಮೆಂಟೇಶನ್ ಲೇಔಟ್ ಮಾಡೋದಕ್ಕಿಂತ ಡಾಕ್ಯುಮೆಂಟೇಶನ್ ಅಲ್ಲಿ ತುಂಬಾ ಪಕ್ಕ ಇದ್ದೀವಿ. ಯಾವ ಜಾಗದಲ್ಲಿ ಮುಂದೆ ಫ್ಯೂಚರ್ ರೋಡ್ ಬರುತ್ತೆ, ಎಲ್ಲಿ ಡೆವಲಪ್ ಆಗುತ್ತೆ, ಆಮೇಲೆ ಎಲ್ಲದಕ್ಕಿಂತ ನಾವು ನಮ್ಮ ಲೇಔಟ್ ಅಲ್ಲಿ ಕಸ್ಟಮರ್ ಬೇಗ ಮನೆ ಕಟ್ಟುವಂತವ್ರಿಗೆ ನಾವು ಪ್ರಿಫರ್ ಮಾಡ್ತೀವಿ. ಓಕೆ. ತುಂಬಾ ಜನರಿಗೆ ಆಸೆ ಇರುತ್ತೆ ಬೆಂಗಳೂರಲ್ಲಿ ಒಂದು ಸೈಟ್ ತಗೊಳ್ಬೇಕು, ಮನೆ ಕಟ್ಟಬೇಕಂತ. ಅಂತವ್ರಿಗಾಗಿ ಸ್ಪೆಷಲಿ ಸರ್ ಫೋಕಸ್ ಮಾಡ್ತಾರೆ, ನಿಮ್ಮ ಮನೆನೂ ಸಹಿತ ಕಟ್ಟಿಸ್ಕೊಡ್ತಾರೆ. ಸರ್, ನಿಮ್ಮ ಕಂಪ್ನಿ ಹೆಸರು ಏನು ಸರ್? ಎಲ್ಲಿದೆ ನಿಮ್ಮ ಆಫೀಸ್? ಸರ್, CR ಪ್ರಾಪರ್ಟೀಸ್ ಅಂತ ನಮ್ಮ ಕಂಪ್ನಿ ಹೆಸರು. 3 ಜನ ಪಾರ್ಟ್ನರ್ಸ್ ಇದ್ದೀವಿ. ಹಾಂ ಸರ್. ಓಕೆ. ನಾವು ಒಂದು ರಾಮೋಳ್ಳಿಲಿ ಒಂದು ಆಫೀಸ್ ಇದೆ, ಕೆಂಗೇರಿ ಉಪನಗರದಲ್ಲಿ ಒಂದು ಆಫೀಸ್ ಇದೆ. ಓಕೆ. ಡೈರೆಕ್ಟ್ ಆಗಿ ಆಫೀಸ್ಗೂ ಕಸ್ಟಮರ್ ವಿಸಿಟ್ ಮಾಡ್ಬೋದಲ್ವಾ ಸರ್? ಖಂಡಿತವಾಗ್ಲೂ ಫಸ್ಟ್ ಕಸ್ಟಮರ್ ನಮ್ಮ ಲೇಔಟ್ ವಿಸಿಟ್ ಮಾಡಿ, ನಿಮ್ಮ ವಿಡಿಯೋ ಮುಖಾಂತರ ನೋಡಿ ಲೇಔಟ್ ವಿಸಿಟ್ ಮಾಡಿ ಆಫೀಸಿಗೆ ಬಂದು ಅವರು ಒಂದು ಸ್ಮಾಲ್ ಅಮೌಂಟ್ ಕೊಟ್ಟು ಲೀಗಲ್ ಬುಕ್ ತಗೊಂಡೋಗಿ ಆಫ್ಟರ್ ಲೀಗಲ್ ಅವ್ರ ಲಾಯರ್ ಓಕೆ ಆದ್ಮೇಲೆ ನಂತರ ಅಗ್ರಿಮೆಂಟ್ ಆರ್ ರಿಜಿಸ್ಟ್ರೇಷನ್ ಅವ್ರಿಗೆ ಬಿಟ್ಟಿದ್ದು. ಯಾವುದೇ ರೀತಿ ನಾವು ಕಸ್ಟಮರ್ಗೆ ಬಲವಂತ ಮಾಡೋದಿಲ್ಲ. ಹೌದು. ಅಗ್ರಿಮೆಂಟ್ ಇದು ಬುಕಿಂಗ್ ಮಾಡಿ 1 ಲಕ್ಷ ಕೊಡಿ 2 ಲಕ್ಷ ಕೊಡಿ ಆ ಥರ ಏನಿರೋದಿಲ್ಲ. ಮಿನಿಮಮ್ ಅಮೌಂಟ್ ಅಲ್ಲಿ ಒಂದು ಟೋಕನ್ ಅಡ್ವಾನ್ಸ್ ಮಾಡಿ ತಗೊಂಡೋಗಿ ಅವ್ರ ಲೀಗಲ್ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ ಕಂಪ್ಲೀಟ್ ಆಗಿ ಡಾಕ್ಯುಮೆಂಟೇಶನ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಅವ್ರ ಅಗ್ರಿಮೆಂಟ್ ಆರ್ ರಿಜಿಸ್ಟ್ರೇಷನ್, ಯಾಕಂದ್ರೆ ಆಲ್ಮೋಸ್ಟ್ 70% ವರ್ಕ್ ಆಗಿದೆ. ರಿಜಿಸ್ಟ್ರೇಷನ್ ರೆಡಿ ಇದೆ. ಆಮೇಲೆ ನಮ್ಮ ಬೇಸಿಕ್ ಏನಂದ್ರೆ ನಾವು ಇದು ಕೃಷ್ಣ ಗಾರ್ಡನ್ ಅಂತ ಹೆಸರಿಟ್ಟಿದ್ದೀವಿ. ಫೇಸ್ 3 ಆಲ್ರೆಡಿ ನಾವು ಫೇಸ್ 1 ಫೇಸ್ 2 ಕಂಪ್ಲೀಟ್ ಆಗಿದೆ ಸರ್ ಆಲ್ರೆಡಿ. ಸರ್, ಅದೇ ನೀವು ನೋಡ್ತಾ ಇರ್ಬೋದು, ಕಾಂಕ್ರೀಟ್ ಮೋರಿ, ಅದ್ರ ಮೇಲೆ ಸ್ಲ್ಯಾಬ್ ಸ್ಟೋನ್ ಹಾಕ್ತಾ ಇದೀವಿ. ಹಾಕೋದ್ರಿಂದ ತುಂಬಾ ಲೇಔಟ್ ಲುಕ್ ಬರುತ್ತೆ, ಮತ್ತೆ ಮಳೆ ನೀರು ಹೋಗೋದಕ್ಕೂ ತುಂಬಾ ಸಹಕಾರಿಯಾಗಿರುತ್ತದೆ. ಜೊತೆಗೆ ನೀವು ನೋಡಿರ್ಬೇಕು, ಕಂಬ ಆಲ್ರೆಡಿ ಇದೆ. ಒಂದು ಕಂಬ ಇನ್ಸ್ಟಾಲೇಷನ್ ಮಾಡಿ ನಾವು ಅವಾಗ ಹೇಳ್ದಂಗೆ ನಮ್ಮ ಲೇಔಟ್ ಹೆಸರು ಕೃಷ್ಣ ಗಾರ್ಡನ್. ಇದು ಫೇಸ್ 3 ತುಂಬಾ ಗಾರ್ಡನ್ ಲುಕ್ ಬರೋ ತರ ಒಳ್ಳೊಳ್ಳೆ ಗಿಡಗಳು ಹಾಕಿ ಮಾಡ್ತೀವಿ. ಸುತ್ತ ಕಾಂಪೌಂಡ್ ಹಾಕಿದೀವಿ. ಹೌದು, ಕಂಪ್ಲೀಟ್ ಕಾಂಪೌಂಡ್ ವಾಲ್ ಸಹಿತ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಮತ್ತೆ ವಾಟರ್ ಕನೆಕ್ಷನ್ ಎಲ್ಲ ಕೊಟ್ಟಿದ್ದೀರಾ ಸರ್? ಇಲ್ಲಿ 2 ಬೋರ್ ಇದೆ ಆಲ್ರೆಡಿ. 2 ಬೋರ್ ಇದೆ, ಎಲ್ಲ ಇಂಡಿವಿಜುವಲ್ ಸೈಟ್ಗೆ ಕನೆಕ್ಷನ್ ಆಗಿದೆ. ಓಕೆ. ಟೋಟಲಿ ಎಷ್ಟು ಸೈಟ್ಸ್ ಇದಾವೆ ಸರ್ ಇಲ್ಲಿ? ಟೋಟಲ್ ಇಲ್ಲಿ 20, 30, 30, 40 ಸೇರಿ 105 ಸೈಟ್ ಬರುತ್ತೆ ಸರ್. ಓಕೆ. ಟೋಟಲ್ 105 ಸೈಟ್ಸ್ ಇದೆ. ಅವೈಲೇಬಲ್ ಎಷ್ಟು ಇದಾವೆ ಸರ್? ಸರ್, ಅವೈಲೇಬಲ್ ಈಗ 25 ಸೈಟ್ ಬುಕಿಂಗ್ ಆಗಿದೆ. ಓಕೆ. ಇನ್ನ 80 ಸೈಟ್ಸ್ ಅವೈಲೇಬಲ್ ಇದೆ. ಎಸ್, ತುಂಬಾ ಲಿಮಿಟೆಡ್ ಸೈಟ್ಸ್ ಇದಾವೆ. ಈಸಿಲಿ ನೀವು ಡೈರೆಕ್ಟ್ ಆಗಿ ಬುಕಿಂಗ್ ಮಾಡಬಹುದು. ಸರ್, ಇವಾಗ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಸೈಟ್ ಮಾರ್ಕಿಂಗೇಶನ್ ಆಗಿದೆ, ಸೈಟ್ ನಂಬರ್ಸ್ ಹಾಕಿದೀವಿ, ವಾಟರ್ ಕನೆಕ್ಷನ್ ಆಗಿದೆ, ಸ್ಯಾನಿಟರಿ ಕನೆಕ್ಷನ್ ಆಗಿದೆ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇನ್ನು ಕೆಲವೇ ದಿನದಲ್ಲಿ ಕೊಡ್ತಾ ಇದೀವಿ. ತುಂಬಾ ಬಡಾವಣೆಗಳು ನೀವು ನೋಡಿರ್ತೀರಾ, ಬಟ್ ಆದ್ರೆ ನಾವು ಲೇಔಟ್ ಮಾಡುವಂತ ಬಡಾವಣೆ ಹೆಂಗಿರುತ್ತೆ ಅಂದ್ರೆ ನಾಳೆ ಮನೆ ಕಟ್ಟುವಂತ ಅಂತ ಜಾಗದಲ್ಲೇ ಮಾಡಿರ್ತೀವಿ. ನೀವು ಸುತ್ತ ನೋಡ್ತಾ ಇರ್ಬೋದು, ಫ್ಯಾಕ್ಟ್ರೀಸ್, ಮನೆಗಳು, ಒಂದ್ ಸೈಡ್ ರೆಸಿಡೆನ್ಷಿಯಲ್ ಇದೆ, ಒಂದ್ ಸೈಡ್ ಫ್ಯಾಕ್ಟ್ರೀಸ್ ಇದೆ. ಹೌದು. ಸೊ
ಬೇಗ ಮನೆ ಕಟ್ಟುವಂಥ ಜಾಗಗಳು ಸರ್. ಎಸ್, ಈಸಿಲಿ ಯಾರೇ ಮನೆ ಕಟ್ಕೊಂಡಿರ್ಬೇಕಂದ್ರೂ ಸದ ಈಸಿಲಿ ನಿಮಗೆ ಸಿಟಿ ಮಿಡಲ್ ಅಲ್ಲೇ ಈ ಒಂದು ಲೇಔಟ್ ನೋಡೋಕೆ ಸಿಗುತ್ತೆ. ಸರ್, ಯಾರೇ ಸೈಟ್ ಪರ್ಚೇಸ್ ಮಾಡ್ಬೇಕಂದ್ರೆ ನಿಯರ್ ಬೈ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಯಾವ ತರ ಬೆನಿಫಿಟ್ ಸಿಗುತ್ತೆ ಅಂತ ಹುಡುಕ್ತಾರೆ. ಸೊ ಇಲ್ಲಿ ಹೇಳಿ ಸರ್, ಈ ಲೇಔಟ್ ತಗೊಂಡ್ರೆ ಯಾವ ತರ ಎಲ್ಲ ಬೆನಿಫಿಟ್ ಇದೆ? ಸರ್, ನಾನು ಆಲ್ರೆಡಿ ಹೇಳ್ದಂಗೆ ನಾನು ಕಸ್ಟಮರ್ಗೆ ಮನೆ ಕಟ್ಟೋರಿಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತೀನಿ. ಈಗ ಮನೆ ಕಟ್ಟಬೇಕು ಅಂದ್ರೆ ಅವರು ಬೇಸಿಕ್ ನೋಡುವಂಥದ್ದು ಸ್ಕೂಲ್ಸು, ಕಾಲೇಜಸ್ಸು, ಹಾಸ್ಪಿಟಲ್ಸು, ಫ್ಯಾಕ್ಟ್ರೀಸು ಹತ್ರ ಇರುವಂಥದ್ದು ಎಲ್ಲ ಒಂದು 5 to 10 minutes ಡ್ರೈವ್ ಒಳಗಡೆ ಇದೆಲ್ಲ ಸಿಗುತ್ತೆ ಸರ್. ಆ ಲೊಕೇಶನ್ ಅಲ್ಲಿ ಇದೆ ನಮ್ಮ ಸೈಟು. ಮತ್ತೆ ಜೊತೆಗೆ ಇನ್ನೊಂದು ಏನು ಹೇಳಬೇಕು ಅಂದ್ರೆ ನಿಮ್ಗೆ ಇದು ಮುಂದೆ ಫ್ಯೂಚರ್ ನಮ್ಮ ಲೇಔಟ್ಗೆ ತುಂಬಾ ಹತ್ರದಲ್ಲಿ 120 ಅಡಿ ರಸ್ತೆಗಳು, 300 ಅಡಿ ರಸ್ತೆಗಳು ಬರುವಂತ ಜಾಗ ಇದು. ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲಾತಿಗಳು ನಾವು ನಿಮಗೆ ಒದಗಿಸ್ತೀವಿ. ಓಕೆ, ಈ ತರ ನಿಮ್ಗೆ ಎಲ್ಲ ಮೇನೆ ಮುಂದೆ ಯಾರೇ ಪರ್ಚೇಸ್ ಮಾಡಿದ್ರು ಈಸಿಲಿ ಸೇಲ್ ಮಾಡಬಹುದು. ಖಂಡಿತ ಸರ್. ಈಗ ಬೆಂಗಳೂರಲ್ಲಿ ಇರೋ ಟ್ರಾಫಿಕ್ ಇದಕ್ಕೆ ಇವಾಗ ಫ್ಯೂಚರ್ ರೋಡ್ ತುಂಬಾ ಅಗತ್ಯ ಇದೆ. ಅದು ಗೌರ್ಮೆಂಟ್ ಅದು ಪ್ರಿಕಾಷನ್ ತಗೊಂಡಿದ್ದಾರೆ. ಅದ್ರದ್ದು ಮುಂದೆ ಒಳ್ಳೊಳ್ಳೆ ರೋಡ್ಸ್ ಬರುವಂತ ಜಾಗ ಇದು. ಓಕೆ, ಇಲ್ಲಿ ನಿಯರ್ ಬೈನೇ ಎಲ್ಲ ಹೈವೇ ಎಲ್ಲ ಬಂದ್ಬಿಡುತ್ತೆ. ಖಂಡಿತ. ಇವಾಗ ನೀವು ನೋಡಿರ್ಬೋದು, ಬೆಂಗಳೂರಿಗೆ ದಿನ 1000 ಜನ ಬರ್ತಾರೆ ಸರ್. ಬಂದಾಗ ಅವ್ರಿಗೂ ಒಂದು ಆಸೆ ಇರುತ್ತೆ, ನಾವೊಂದು ಸೈಟ್ ಮಾಡ್ಕೋಬೇಕು ಅಂತ. ಬಟ್ ಇವತ್ತಿರೋ ಪಾಪ ಜನಗಳ ಸಂಬಳಕ್ಕೆ ಬೆಂಗಳೂರು ಸಿಟಿಯಲ್ಲೇ ತಗೋಬೇಕು ಅಂದ್ರೆ ನಿಮಗೆ ಬಿ ಖಾತಾನೆ 10,000 ಇಂದ ಸ್ಟಾರ್ಟ್ ಆಗುತ್ತೆ ಅಡಿಗೆ. ಸೊ ಹಾಗಾಗಿ ನಾನು ಜನಗಳಿಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಸ್ವಲ್ಪ ಕಮ್ಮಿ ಸಂಬಳ ಬರೋರು ಕೂಡ ನಮ್ಮ ಹತ್ರ ಬನ್ನಿ, ಸೈಟ್ ತೊಗೊಳ್ಳಿ. ವಿತ್ 80% ಬ್ಯಾಂಕ್ EMI ಮಾಡಿಸ್ಕೊಡ್ತೀನಿ. ನಿಮ್ಮ ಕನಸನ್ನ ನನ್ಸ್ ಮಾಡ್ಕೊಳ್ಳಿ. ಮತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ ಏನು ಫೆಸಿಲಿಟೀಸ್ ಇದೆ ಸರ್ ಇಲ್ಲಿ? ಸರ್, ನಮ್ಮ ಲೇಔಟಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಂದರೆ ನಿಮಗೆ BMTC ಬಸ್ ಸ್ಟಾಪ್ ಇದೆ. ಸೊ ಒಂದು 5 to 10 ನಿಮಿಷಕ್ಕೆ 10 ನಿಮಿಷ ಡ್ರೈವ್ ಒಳಗಡೆ ನಿಮಗೆ ಚಳ್ಳಘಟ್ಟ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಕೆಂಗೇರಿ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, KSRTC ಬಸ್ ಸ್ಟಾಪ್ ನಿಮಗೆ ಅವೈಲೇಬಲ್ ಇದೆ ಸರ್. ಓಕೆ, ಎಲ್ಲ ನಿಯರ್ ಬೈನೇ ಇರೋದ್ರಿಂದ ನಿಮಗೆ ಈಸಿಲಿ ಟ್ರಾವೆಲಿಂಗು ಸದ ಯಾವುದೇ ರೀತಿ ಇಶ್ಯೂ ಬರಲ್ಲ. ಮತ್ತೆ ಯಾವ ಬಸ್ ಬರುತ್ತೆ ಸರ್ ಇಲ್ಲಿ ನಿಯರ್ ಬೈ? ಸರ್, ಇಲ್ಲಿ ನೆಲಮಂಗಲ ಕನೆಕ್ಟಿವಿಟಿ, KR ಮಾರ್ಕೆಟ್, ಓಕೆ, ಅದ್ರದ್ದು ನಂಬರ್ 227, 242 ಈ ತರ ಬಸ್ಸಸ್ ಬರುತ್ತೆ ಸರ್. ಸರ್, ಈಗ ನೀವೊಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಮನೆ ಕಟ್ಟಕ್ಕಾಗಿರ್ಬೋದು, ನೀವು ಜಾಗ ನೋಡ್ತಾ ಇದ್ರೆ ನಮ್ದು ಬೆಸ್ಟ್ ಲೇಔಟು. ಯಾಕೆ ಅಂದರೆ ಮುಂದೆ ಅಪ್ಕಮಿಂಗ್ ಬರ್ತಾ ಇರುವಂಥ ಒಳ್ಳೆ ಫ್ಯೂಚರ್ ಪೆರಿಫೆರಲ್ ರಿಂಗ್ ರೋಡ್ ಆಗಿರ್ಬೋದು, ಮತ್ತು ನಮ್ಮ ಲೇಔಟಿಂದ ನಿಮಗೆ 500 ಮೀಟರ್ಸ್ಗೆ 120 feet ಮೇನ್ ರೋಡ್ ಬರ್ತಾ ಇದೆ. ನಿಮಗೆ ಒಂದು ಸೈಡ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಒಂದು ಸೈಡು ರೆಸಿಡೆನ್ಷಿಯಲ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಹಾಗಾಗಿ ಮುಂದೆ ಬೆಳೆಯುವಂಥ ಜಾಗ ಇದು. ಖಂಡಿತವಾಗ್ಲೂ ನೀವು ಒಂದ್ಸತಿ ವಿಸಿಟ್ ಮಾಡಿದ್ರೆ ನೀವೇ ಹೇಳ್ತೀರಾ ಈ ಮಾತು. ಸರ್, ಈಗ ಇನ್ವೆಸ್ಟ್ಮೆಂಟ್ ಮಾಡೋರು ಕೇಳೋ ಪ್ರಶ್ನೆ ಇದು, ಮುಂದೆ ಏನು ಅಪ್ಕಮಿಂಗ್ ಬೇನ್ ಬರ್ತಾ ಇದೆ, ಇಂಡಸ್ಟ್ರೀಸ್ ಬರ್ತಾ ಇದೆಯಾ ಅಂತ. ನಾನೇನು ಹೇಳ್ತೀನಿ ಅಂದರೆ, ಈಗ ಆಲ್ರೆಡಿ ನಮ್ಮ ಇಲ್ಲಿ ಬಿಗ್ಗೆಸ್ಟ್ ನಮ್ಮ ಏಷ್ಯಾಗೆ ದೊಡ್ಡ ಇಂಡಸ್ಟ್ರಿಯಲ್ ಲೇಔಟ್ ಅಂದರೆ ಪೀಣ್ಯ ಇಂಡಸ್ಟ್ರಿಯಲ್ ಲೇಔಟು. ಪೀಣ್ಯ ಇಂಡಸ್ಟ್ರಿಯಲ್ ಲೇಔಟ್ಗೆ ನೀವು ನೋಡ್ತಾ ಇರ್ಬೋದು, ಕೇವಲ ಒಂದು 20 ಕಿಲೋಮೀಟರ್ಗೆ ನಮ್ಮ ಜಾಗ ಇರೋದು. ಸರ್, ಈಗ ಲೇಔಟ್ ಬಗ್ಗೆ ಅಂದ್ರೂ ನಮಗೆ ಕಂಪ್ಲೀಟ್ ಮಾಹಿತಿ ಸಿಕ್ಕಿದೆ. ಸೊ ಸರ್, ಏನು ಪ್ರೈಸ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀರಾ ಸರ್? ಸರ್, ನಮ್ಮ ಲೇಔಟ್ ಅಲ್ಲಿ 20, 30, 30, 40 ಸೈಟ್ಸ್ ಇದೆ. ಸೊ 20, 30 ಸೈಟ್ಸ್ ನಿಮಗೆ 12 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, 30, 40 ಸೈಟ್ಸ್ ಅಂದ್ರೆ 25 ಲಕ್ಷ ಆಗುತ್ತೆ ಸರ್. ಸೊ ಪರ್ ಸ್ಕ್ವೇರ್ ಫೀಟ್ ಏನು ರೇಟ್ ಅಲ್ಲಿ ಕೊಡ್ತಾ ಇದ್ದೀರಾ ಸರ್? ಸರ್, ಪರ್ ಸ್ಕ್ವೇರ್ ಫೀಟ್ 2,050 ರೂಪಾಯಿ ಕೊಡ್ತಾ ಇದೀವಿ. ಓಕೆ, ಪರ್ ಸ್ಕ್ವೇರ್ ಫೀಟ್ 2,050 ರೂಪಾಯಿಗೆ ನಿಮಗೆ ಸಿಗ್ಬಿಡುತ್ತೆ. ಮತ್ತೆ ಸರ್, ಈಗ ಯಾರೇ ಕಸ್ಟಮರ್ಗೆ ಲೈಕ್ ಆಯ್ತು ಅಂದ್ರೆ ಯಾವ ತರ ವಿಸಿಟ್ ಮಾಡ್ಬೇಕು ಸರ್ ಲೇಔಟ್ ನೋಡೋಕೆ? ಸರ್, ವಿಸಿಟ್ ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಫೋನ್ ಮಾಡಿದ್ರೆ ವಿಸಿಟ್ ಮಾಡಿಸ್ತೀವಿ. ಮತ್ತೆ ಅವರು ಒಂದು 5,000 ರೂಪೀಸ್ ಟೋಕನ್ ಅಡ್ವಾನ್ಸ್ ಕೊಟ್ಟು ಡಾಕ್ಯುಮೆಂಟ್ ತಗೊಂಡೋಗಿ ಅವ್ರ ಲೀಗಲ್ ಎಲ್ಲ ಬಂದ್ಮೇಲೆ 2 ಆಪ್ಷನ್, ಅಗ್ರಿಮೆಂಟ್ ಆರ್ ರಿಜಿಸ್ಟ್ರೇಷನ್. ಓಕೆ, ಅದು ಕಸ್ಟಮರ್ ಯಾವ್ದಕ್ಕೆ ಪ್ರಿಫರ್ ಆಗ್ತಾರೆ ಅದಕ್ಕೆ ಮಾಡ್ತೀವಿ ಸರ್. ಎಸ್, ಬರೀ 5,000 ಕೊಟ್ಟು ಈಸಿಲಿ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೋದು. ನಾವು ಯಾವುದೇ ರೀತಿ ಕಸ್ಟಮರ್ಗೆ ಬುಕಿಂಗ್ ಅಡ್ವಾನ್ಸ್ ಅಂತ ಅವ್ರಿಗೆ ಪ್ರೆಷರ್ ಮಾಡೋದಿಲ್ಲ. ಅವ್ರಿಗೆ ಕಂಪ್ಲೀಟ್ ಆಗಿ ಲೀಗಲ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಅಗ್ರಿಮೆಂಟ್ ಆರ್ ರಿಜಿಸ್ಟ್ರೇಷನ್ಗೆ ಅವ್ರು ಹೋಗ್ಬೋದು. ಸರ್, ನಮ್ಮ ಲೇಔಟಲ್ಲಿ ನಾವು ಇದುವರೆಗೂ ಇದು ಕೃಷ್ಣ ಗಾರ್ಡನ್ ಫೇಸ್ 3, ಫೇಸ್ 2, ಫೇಸ್ 1 ಮತ್ತು ಫೇಸ್ 2 ಅಲ್ಲಿ ಮನೆಗಳು ಬಂದಿದೆ. ಫೇಸ್ 3 ಅಲ್ಲೂ ಕೂಡ ಸೈಟ್ ತೊಗೊಂಡಿರೋರಿಗೆ ಟೈಮ್ ಇರೋದಿಲ್ಲ, ಮತ್ತು ಏನೋ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ನಾವೇನೆ ವಿತ್ ಸೈಟ್ ಕಮ್ ಕನ್ಸ್ಟ್ರಕ್ಷನ್ ಫೆಸಿಲಿಟಿ ಕೊಡ್ತಾ ಇದೀವಿ ಸರ್. ಹಾಂ ಸರ್, ಏನು ರೇಟಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀರಾ ಸರ್? ಇವಾಗ 20, 30 ಇತ್ತು ಮನೆ, 27 lakh ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, ಬರೀ 27 lakhಗೆ ವಿತ್ ಸೈಟ್ ಜೊತೆಗೆ ಮನೆ ಬಂದ್ಬಿಡುತ್ತೆ. ಎಷ್ಟು BHK ಮನೆ ಬರುತ್ತೆ ಸರ್? 2 BHK ಮನೆ ಬರುತ್ತೆ. ಸೊ ನಮಗೆ ನಿಮ್ದು ಕಾಂಟ್ರಾಕ್ಟ್ ಆದ್ಮೇಲೆ ನಾವು ಮೆಟೀರಿಯಲ್ ಹಾಕ್ತೀವಿ, ಏನ್ ಮಾಡ್ತೀವಿ ಅನ್ನೋದು ಮೊದಲೇ ಅಗ್ರಿಮೆಂಟ್ ಆಗುತ್ತೆ ಸರ್. ವಿತ್ ಕಂಡೀಷನ್ ಅಲ್ಲೇ ಕೆಲಸ ಸ್ಟಾರ್ಟ್ ಆಗುತ್ತೆ. ಓಕೆ, ಎಲ್ಲ ಡೀಟೇಲ್ಸ್ ಪ್ರೊವೈಡ್ ಮಾಡ್ತಾರೆ ಕಂಪ್ಲೀಟ್. ಪ್ರತಿಯೊಂದು ನಾವೊಂದು ಇಟ್ಗೆಯಿಂದ ಕೂಡ ಮೇನ್ ಡೋರು, ಬಾಕ್ಲು, ಕಿಟಕಿ, ಟೈಲ್ಸು, ಫಿಟ್ಟಿಂಗ್ಸು ಪ್ರತಿಯೊಂದು ನಿಮಗೆ ಬಿಫೋರ್ ಅಗ್ರಿಮೆಂಟ್ ಆಗಿ ಮಾತಾಡಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸರ್.